ಯಾಕೋ ಕಮ್ಮಿ ಬರ್ತವೆ. ಹ್ಞೂ ಯಾರಾನ ಕರ್ಕೊಂಡು ಹೋಗ್ತಾ ಇರಬೇಕು ಎದ್ದೆದ್ದೇಸ್ಕೆಲೇನೆ. ನಾವು ಎದ್ದೇಳೋದಕ್ಕಿಂತ ಮುಂದಾಗಲೇ ಹೋಗಿ ಕರ್ಕೊಂಬರ್ತಾ ಇದ್ದೇನೆ. 2-3 ಲೀಟ್ರ್ ಹಾಲು ಕಮ್ಮಿ ಬರ್ತವೆ ಅಂತಂದ್ರೆ ಏನಾಯ್ತು? ಹಾಂ ಏನು ಬಿಡಪ್ಪ, 1 ಲೀಟ್ರ್ ಅಂದರೆ ಹೆಚ್ಚು ಕಮ್ಮಿ, 1 ಲೀಟ್ರ್ ಹೆಚ್ಚು ಕಮ್ಮಿ ಬರ್ತವೆ ಅನ್ಬೋದು. 2-3 ಲೀಟ್ರ್ ಹಾಲು ನನಗೆ ಹಾಲು ಗೊತ್ತಾಗುತ್ತೆ. ನಮ್ಮ ಹಸುಗಳು ಹಾಲು ಹೆಂಗೆ ಕರಿತವೆ, ಏನು ಎತ್ತ ಎಲ್ಲ ಗೊತ್ತಾಗುತ್ತೆ ನನಗೆ. ನೀನು ಎಷ್ಟು ಲೀಟ್ರ್ ಬರ್ಬೋದು, ಮೇಯ್ದಾಗ ಹೆಂಗೆ ಎಷ್ಟು ಬರ್ಬೋದು, ಮೇಯ್ದಿಲ್ದಾಗ ಹೆಂಗೆ ಬರ್ಬೋದು, ಬೂಸ ಹಾಕ್ದಾಗ ಹೆಂಗೆ ಹಾಲು ಕರಿತೈತೆ, ಬೂಸ ಹಾಕ್ತಿಲ್ದಾಗ ಹೆಂಗೆ ಬರ್ತಾವ ಹಾಲು ಎಲ್ಲ ನನಗೆ ಗೊತ್ತಾಗುತ್ತೆ. ಇಷ್ಟು ದಿನ ಹೊಸ ಬಿಟ್ಕೊಂಡು ಕಾಪ್ರ ಮಾಡಿ ಕಷ್ಟಪಟ್ಟು ಅದ್ರಾಗೆ ಪಳಗಿರೊಳಗೆ ನನಗೆ ಗೊತ್ತಾಗಲ್ವಿ. ಅದು ಏನನ್ನ ಮುಂಡ್ಯಾರು ಮಾಡ್ತಾರೆ, ಅದು ಏನನ್ನ ಮಕ್ಕಳು ಮಾಡ್ತಾರೆ ಎಂಬುದು ಗೊತ್ತಾಗಬೇಕು. ಏನಿಲ್ಲ, ಎದ್ದಾಗಿಂದ ಆವಾಗಿಂದ ಬೈಕೊಂಬಂದಿದ್ದೀನಿ, ಸರಿಯ ಬೈಕೊಂಬಂದಿದ್ದೀನಿ. ಅದು ಯಾರು ಅಂಬೋದೊಂದು ಸೂಸ ನನಗೆ ಸಿಗೇ ಬೀಳಬೇಕು, ಅವ ಮಾತಾಡ್ತೀನಿ. ಈಗ ಮಾತಾಡಲ್ಲ. ಹಾಲಿನ ದುಡ್ಡು ಉಳಿತೈತೆ, ಹಾಲಿನ ರೇಟ್ ಜಾಸ್ತಿ ಆಗೈತೆ. 25 ರೂಪಾಯಿ ತಾಂಬ್ತಾರಲ್ಲ ಅರ್ಧ ಲೀಟ್ರಿಗೆ, 50 ರೂಪಾಯಿ ಲೀಟ್ರ್ ತಾಂಬ್ತಾರೆ. ಅದಕ್ಕೇನೆ ಸುಮ್ಮನೆ ಹಾಲಿಂದೇನೆ ಸ್ಯಾನೆ ಆಗುತ್ತೆ. ಕರ್ಕೊಂಡು ಹೋಗಿ ಎಪ್ಪ ಹಾಕ್ಯಣ ಮೊಸರು ಮಾಡ್ಕೊಂಡು ಕುಡಿಯೋಣ ಅಮ್ಮಂಗೆ ಕರ್ಕೊಂಡು ಹೋಗ್ತಾರೆ. ಏನಮ್ಮ ಹಂಗೆ ಬೈಕೆಂತೀಯ? ಹಸಿನಾಗೆ ಯಾರ ಹಾಲು 2-3 ಲೀಟ್ರ್ ಹಾಲು ಕರ್ಕೊಂಡು ಹೋಗ್ತಾರೆ. ಒಂದಿಷ್ಟು ಬಿಡ್ತಾರೆ ಹಾಳೆಲ್ಲ ಹೋಗತ್ತೆ ಕರ್ಕೊಂಡು ಹೋಗಿರ್ತಾರೆ. ಹಾಳೆ ಗೊತ್ತಾಗುತ್ತೆ ಅಲ್ಲಿ. ಹಾಲೆಲ್ಲ ಒಂದಿಟ್ಟು ಸೆಲ್ಲಿರ್ತವೆ ಆ ಕಡೆಗೆ ಈ ಕಡೆ ಕರಿಬೇಕಾರೆ ಹಾಳೆ ಗೊತ್ತಾಗುತ್ತೆ. 2-3 ಲೀಟ್ರ್ ಹಾಲು ಕಮ್ಮಿ ಬರ್ತಾ ಇದ್ದಾವೆ. ನಾನು ಇವೆರಡು ದಿನ ಹಂಗೆ ಅಂದ್ಕೊಂಡೆ, ಯಾಕೆ 2-3 ಲೀಟ್ರ್ ಹಾಲು ಕಮ್ಮಿ ಬರ್ತಾವಲ್ಲ, ಹಿಂಗೆ ಕಮ್ಮಿ ಬರ್ತಿರ್ಲಿಲ್ಲ. ಏನೋ ಕಮ್ಮಿ ಬಂದ್ರೆ ಒಂದು ಲೀಟ್ರ್ ಏನೋ ಕಮ್ಮಿ ಬರೋವು ಅಷ್ಟೇನೆ. ನಾನು ಮೇಯಿಸಿದ್ದೀನಿ, ಎಲ್ಗೂ ಹೋಗಿಲ್ಲ ಏನಿಲ್ಲ. ಎಲ್ಗಾನ ಹೋಗಿದ್ರೆ ಬಿಡಪ್ಪ ಮೇಯಿಸಿಲ್ಲ, ಹೊಸೆ ಹುಲ್ಲು ಹಾಕಿಲ್ಲ ಅನ್ಬೋದಾಗಿತ್ತು. ಹೊಸೆ ಹುಲ್ಲು ಘನವಾಗೈತಿ, ಒಂದೊಂದುವರೆ ಅಮ್ಮಯ್ಯ ಒಂದೊಂದುವರೆ ಹೊಸೆ ಹುಲ್ಲು ಕೊಯ್ದಿಕ್ಕುತ್ತಿ ಹೋಗಿ ಹೊತ್ಕೊಂಬಂದು ಬೇರೆ ಹುಲ್ಲು ಹಾಕ್ತೀವಿ. ಬಿಡಪ್ಪ ಒಣಗಳು ಇವಾಗೇನು ಬೇಸಿಗೆ ಹುಲ್ಲಿಲ್ಲ ಅಂಬಕ್ಕೆ ಹಚ್ಚ ಹುಲ್ಲು, ಅಚ್ಚಂದ ಹುಲ್ಲು. ಹಸ್ರು ಇರೋ ತಂಗೆ ಹುಲ್ಲು ಅಂತಾನೆ ಎಲ್ಲಿ ನೋಡಿರೋ. ಇವಾಗ ಬದಿನಂತಾಗು ಅಲ್ಲು ಇಲ್ಲು ಹಿಡ್ಕೊಂಡು ಮೇಯಿಸ್ತೀವಿ. ಬದಿನ ಮಗ್ಳಾಗೆಲ್ಲನ ಬಿಡ್ಕೊಂಡು ಘನವಾಗಿರ್ತೈತೆ ಹುಲ್ಲು ಅಂತೂ, ಘನವಾಗಿ ಮೇಯ್ತಾವೆ. ಹಂಗೆ ಮೇಯ್ದ್ರೂ 2-3 ಲೀಟ್ರ್ ಹಾಲು ಕಮ್ಮಿ ಬರ್ಬೇಕಾದ್ರೆ ಇನ್ನು ಸ್ಯಾನೆ ಬರಬೇಕೆ ಹೊರ್ತನು ಕಮ್ಮಿ ಬರ್ತಾವಂದ್ರೆ. ಅದೇ ಮತ್ತೆ ಹಂಗಾದ್ರೆ ಯಾರನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾರಂತ ನೋಡಮ್ಮ. ಹಂಗೆ ಮತ್ತೆ ಹಾಲಿಂದ ದುಡ್ಡು ಉಳಿತೈತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೋಡಿ ಯಾರು ಅಂತ ಹೇಳಿ ಹಿಡಿಬೇಕು. ಅಲ್ಲೇ ಒಬ್ರು ಮನೆಗೆ ನಮ್ಮಂಗಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಏನು ಮಾಡ್ತೀಯ ಅಜ್ಜಿ ಮನಿಕೆ ಅಜ್ಜಿ ಪಾಪ ಹೋಗತ್ತ ನನಗೆ ಆಗಲ್ಲ, ರಾತ್ರಿ ಹೊತ್ತಿನ ಸೋಳಿ ಎಂಬುತ್ತೆ. ಅಲ್ಲೇ ಒಬ್ರು ಮನಿಕೆ ಮಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಸಿಂತಾಗೆ ಸೆಡ್ಡಿಂತಾಗೆ. ನಾನು ಅಲ್ಲಿ ಯಾರ್ಯಾರನ್ನ ಕೇಳಿದ್ದಮ್ಮ, ಇಲ್ಲಪ್ಪ ನಾವು ನೋಡಲಿಲ್ಲ, ನಾವು ಮನಿಕೊಂಡಿರ್ತೀವಿ, ನಿದ್ದೈತೆ ಮನಿಕೊಂಡಿರ್ತೀವಿ, ನಾವು ಯಾತಕ್ಕೆ ನೋಡೋಣ. ಇಲ್ಲಪ್ಪ ಯಾರು ಬಂದಿಲ್ಲ, ಇನ್ಯಾರು ಕರ್ಕೊಂಡು ಹೋಗ್ತಾರೆ ಅಂತಾರೆ. ಇನ್ಯಾರು ಕರೀತಾರೆ, ಇನ್ಯಾರು ಹಂಗೆ ಕರ್ಕೊಂಡು ಹೋಗ ಅಂತಾರೆ. ಯಾರಿಲ್ಲ ಕರು ಬಿಡ್ದಲ್ಲದೆ ಹೆಂಗೆ ಕರೀತಾರೆ ಅಂತಾರೆ. ಕಣಪ್ಪ ಕರ್ಕೊಂಡು ಹೋಗ್ತಾರೆ. 2-3 ಲೀಟ್ರ್ ಹಾಲು ಕಮ್ಮಿ ಬರ್ತಾ ಇದ್ದಾವೆ ಗೊತ್ತೇ 2-3 ದಿನ. 2-3 ಲೀಟ್ರ್ ಹಾಲು ಏನು 1 ಲೀಟ್ರ್ ಅಲ್ಲ 2 ಲೀಟ್ರ್ ಅಲ್ಲ. ಗನ್ವ ಮೇಯ್ತಾವಲ್ಲಪ್ಪ ಹಸುಗಳು. ಮೇಯ್ಲಿಲ್ಲ ಅಂದ್ರೆ ಬಿಡಪ್ಪ ಮೇಯಲ್ಲ, ಮೇವಿಲ್ಲ ಅನ್ಬೋದಾಗಿದ್ದು. ಗನ್ವಾಗ ಹುಲ್ಲೈತೆ, ಹೊಲ್ದ ಪ್ಯಾರೆ ಹುಲ್ಲೈತೆ, ಎಲ್ಲ ಐತೆ, ಗನ್ವಾಗೈತೆ. ಎಲ್ಲ ಹುಲ್ಲಿದ್ದು ಕೊಟ್ಟು ಹಾಲು ಕರೀಲಿಲ್ಲ ಅಂದರೆ ಬೂಸ ಹಾಕ್ತೀವಿ, ಹಿಂಡಿ ಇಕ್ತೀವಿ, ಮುಸ್ರೆ ಇಕ್ತೀವಿ, ಎಲ್ಲ ಮೈ ತೊಳಿತೀವಿ, ಗನ್ವಾ ನೋಡ್ಕೊಂತೀವಿ, ಗನ್ವಾಗ ಆರೈಕೆ ಮಾಡ್ತೀವಿ. 2-3 ಹಾಲು ಕಮ್ಮಿ ಬಿಡ್ಬೇಕಂದ್ರೆ ಹೆಂಗೆ? ಇವಾಗಿನ ಜನ ಹಂಗೆ ತಿಳ್ಕೊಬೇಡ, ಏನೇನೋ ಯೋಚನೆ ಮಾಡ್ಕೊಂಡು ಅದ್ರಾಗೂ ದುಡ್ಡು ಉಳ್ಸಕ್ಕೆ ನೋಡ್ತಾರೆ ಅಂಥ ಜನಗಳು ಕಣಪ್ಪ ಇವಾಗ. ಅಂತೆಂಥ ಜನ ಇಲ್ಲ. ಏನಿದ್ರು ಎಚ್ಚರಿಕೆಯಾಗಿದ್ದರೆ ಮಾತ್ರ ಇವಾಗಿನ ಕಾಲ, ಇಲ್ಲಾಂದರೆ ಆಗಲ್ಲ. ತಕಲಮ್ಮ ಹಂಗೆ ಹೇಳ್ತಾ ಇದೀಯಾ? ಯಾಕ ಹಾಲು ಯಾರನ್ನ ಹಸಿನಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ 2 ಹಸಿನಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಇಂಥ ಹೊಸ ಇಷ್ಟೇ ಕರಿತೈತೆ ಎಂಬುದು ಗೊತ್ತು. 2 ಹಸಿನಾಗ್ಲವ 1 ಲೀಟ್ರ್ 2 ಲೀಟ್ರ್ ಹಾಲು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆಲ್ಲ ಗೊತ್ತಾಗುತ್ತೆ. ನನಗೆ ಎಂತಾರೆ ಹಿಂಗೆ ಹಾಲು ಎಲ್ಲಿ ಯಾರನ್ನ ಹೋಗಿರ್ತಾರೆ, ಇಲ್ಲಿ ಹೋಗಿರೋದು ಕರೆದಿರೋದು ಎಲ್ಲ ಗೊತ್ತಾಗುತ್ತೆ. ಕರ್ಕೊಂಡು ಹೋಗ್ತಾರೆ. ಅವು ಕರೆ ಬಿಡ್ತಿಲ್ದವ ಇದಾವಲ್ಲಪ್ಪ ಹಸುಗಳು, ಅದ್ರ ಕರ್ಕೊಂಡು ಹೋಗ್ತಾರೆ. ನೀನು ಅವೆಲ್ಲ ಏನು ಯಾರು ಕೇಳೋದು, ಸುಮ್ಮನೆ ಕರ್ಕೊಂಡು ಅದೇ ಹೋಗ್ತಾರೆ. ಅವು ಸೀಮೆ ಹಸ ಏನು ಹೆಂಗಿದ್ರು ಕರ್ಸ್ಕೊಂತವೆ ಅಂತೇಳಿ ಕರೀತಾರೆ. ಬೇರೆ ಎಮ್ಮೆನ ನಮ್ಮ ಹಸುಗಳ್ನ ನಾಟಿ ಹಸುಗಳಾಗಿದ್ರೆ ಕರಿಸ್ಕೊಂಬಲ್ಲ, ಯಾರು ಕರಿತಿದ್ರೆ ಅವರೇ ಆಗಬೇಕು ಅಂತ ಹೇಳಿ ಮುಟ್ಟಕ್ಕೆ ಹೋಗಲ್ಲ. ಸೀಮೆ ಹಸುಗಳು ಯಾರನ್ನ ಕರಿ ಸುಮ್ಮನೆ ನಿಂತ್ಕೊಂತವೆ, ಒಂದಿಟ್ಟು ಅಡ್ಡಾಡಲ್ಲ, ಒಂದಿಟ್ಟು ಕಾಲ ಒಯ್ಯಲ್ಲ, ಯಾತೂ ಇಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಮ್ಮ ಹಸಿನ ಹಾಲು ಕರ್ಕೊಂಡು ಹೋಗಾರು ಒಯ್ದಾರೆ. ಅಯ್ಯೋ ಹಂಗೆ ಒಯ್ದಾರೆ ಅಂದ್ರೆ ಹಾಲಿನ ದುಡ್ಡು ಅದು ಉಳಿತೈತೆ. ಹಾಲಿಗೆ ಯಾಕೆ ಸುಮ್ಮನೆ ದುಡ್ಡು ಇಕ್ಬೇಕು, ಅದು ದುಡ್ಡು ಉಳಿತೈತಲ್ಲ ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ಅದನ್ನು ತಗೊಂಡೋಗ ಅಂತಾರೆ. ಇದ್ದೇ ಇರ್ತಾರೆ. ಇರ್ತಾರಮ್ಮ ಇರ್ತಾರೆ.
ಅಂತ ಜನಗಳು ಇರ್ತಾರೆ ಕಣ್ಕಲಮ್ಮ. ಅದು ಯಾನನ ಮಕ್ಳು ಅದು ಯಾನನ ಮುಂಡ್ಯಾರ ಅಂತ ಹೇಳಿ ನೋಡು. ನೋಡಿ ಕಂಡಿರ್ದು ಸುಮ್ಮನೆ ಮಾತಾಡೋಕೋದ್ರೆ ಅಯ್ಯೋ ನೋಡಿದ್ರೆ ಮಾಡಿದ್ರಿ ಅಂತಾರೆ. ಅಯ್ಯೋ ತಗೊಂಡೋಗಿ ಎಪ್ಪ ಹಾಕ್ಬೋದು, ಹಾಲು ಕುಡಿಬೋದು, ಘಟನ ಏನು ಕಂಡರವ ಅಲ್ಲಿ ಪುಕ್ಸೆಟ್ಟೆ ಹಾಲು ಕುಡಿಬೋದು, ಕುಡ್ದು ಒಂದಿಟ್ಟು ದಪ್ಪಕಾಗನ ಒಂದಿಟ್ಟು ಊದ್ಕ್ಯಾಮನ ಅಂಬತ್ತಕಲೂನು. ಅದು ನಿಜವೇನಿ. ತಾಣಾಗಿ ಕುಡಿಬೋದು, ಎಪ್ಪ ಹಾಕ್ಬೋದು, ಎಪ್ಪ ಹಾಕಿ ಅದನ್ನು ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ಬೋದು ಅಂತ. ಅಯ್ಯೋ ಏನೆಲ್ಲ ಲೆಕ್ಕ ಹಾಕ್ತಾರೆ. ಮತ್ತು 1 ಲೀಟ್ರ್ ಹಾಲು ಕೊಂಡ್ಕೋಬೇಕಂದ್ರೆ 50 ರೂಪಾಯಿ ಬೇಕು. 50 ರೂಪಾಯಿ ಅಂದರೆ ತಿಂಗಳಿಗೆ ಏಟ್ ಆಗುತ್ತೆ. ಅದಕ್ಕೇನೆ 1 ಲೀಟ್ರ್ ಹಾಲು ಅದೆಲ್ಲನ ಯಾರು ತಗೊಂತಾರೆ? ಹಾಲ್ಗೆಲ್ಲ ಯಾರು ದುಡ್ಡು ಇಕ್ತಾರೆ? ಬಿಡು ತಗೊಂಡೋಗೋಣ ಅಂಬತ್ತಕಲು ಜನ. ಅಯ್ಯೋ ಎಂತೆಂಥ ಜನ ಇರ್ತಾರ. ನೋಡಿ ಮಾತಾಡ್ಬೇಕು ಅದು ಯಾರು ಅಂತ. ಅವಳೇ ಏನಾನ ನಮ್ಮ ಭೀಮಂತಾಗ ಹೇಳಿ ಏನಾನ ಕರೆಸ್ಕೊಂಬತ್ತಾಳೆ ನಮ್ಮ. ಕರೆಸ್ಕೊಂಡು ಹೋಗ್ತಾ ಇರ್ಬೇಕಣಮ್ಮ. ನಮ್ಮ ಭೀಮಗೆ ಹೇಳಿರ್ಬೇಕು. ಅದಕ್ಕೇನೆ ಅವಳು ಎಲ್ಲ ನಮ್ಮ ಭೀಮಂತಾಗೆ ಕರ್ಸಿಸ್ಕೊಂಡು ಹೋಗ್ತಾಳೆ. ನಮ್ಮ ಭೀಮನೆ ಬಂದು ಕರ್ಕೊಂಡು ಹೋಗ್ತಾ ಇರೋದೇನ ಯಾರು ಅಷ್ಟು ಸುಲಭವಾಗಿ ಬರೋಲ್ಲ. ಇಷ್ಟು ದಿನ ಕಟ್ಟಾಗ್ತೈತಿ, ಇಷ್ಟು ದಿವಸ ನಾವು ಹಸುಗಳನ್ನೆಲ್ಲ ಕಟ್ಟಾಗ್ತಾಯಿದ್ದೀವಿ. ಯಾರು ಹಂಗೆ ಮಾಡಿರಲಿಲ್ಲ ಕಣಜ್ಜಿ. ಯಾರು ಹಂಗೆ ಮಾಡ್ತಾ ಇರ್ಬೋದೇಳು? ಅವಳೇ ತಾನೆ ನಮ್ಮ ಭೀಮನ್ ಕಳಿಸಿರ್ತಾಳೆ. ನಮ್ಮ ಭೀಮ್ ಬಿಡು ಕರ್ಕೊಂಡು ಹೋಗೋಣ, ನಮ್ಮವೇ ತಾನೇ ಹಸುಗಳು ಅಂತ ಕರ್ಕೊಂಡು ಹೋಗಿರ್ತಾನೆ. ಮತ್ತೆ ನೋಡಿ ನಿಜ ಸ್ನೇಹ ಹೇಳ್ತಿರೋದು. ಸ್ನೇಹ ಹೇಳ್ದಂಗೆ ಅವರೇ ಎಲ್ಲ ಕರ್ಕೊಂಡು ಹೋಗಿರ್ತಾರೆ. ಈ ದಿವಸ ಆಗೈತೆ ಯಾರೇನಿಗಳಮ್ಮ. ನಮ್ಮ ಅಯ್ಯಪ್ಪಗೆ ಏನಾನ ಹಾಲು ಇಲ್ಲ ಅಂದರೆ ನಿಮ್ಮ ಅಮ್ಮನ ತಗ ಬೇಕಾದ್ರೆ ಕೇಳಿ ಒಂದು ತೊಟ್ಟು ಬಿಡಿಸ್ಕೊಂಡು ಹೋಗ್ತೀವಿ. ನಾವು ಅಕ್ಕಪಕ್ಕದಾಗಿದ್ದು ನಾವೆಂದೂ ಅಂತ ಮಾಡಿಲ್ಲ. ನೀವು ಅದನ್ನ ಮಾಡಲ್ಲ ಬಿಡಾಕ. ನನಗೆ ಗೊತ್ತೈತೆ ಎಂತೆಂಥ ಜನಗಳು ಹೆಂಗೆ ಅಂತ ನನಗೆ ಗೊತ್ತೈತೆ ಕಣಕ್ಕ. ಅಯ್ಯೋ ನಿಮ್ಮ ನಂದು ಯಾರು ಬಾಯ ಕೂಳ್ ಬಿಡ್ಬೇಕು. ಹೆಂಗೆ ಕರ್ಕೊಂಡು ಹೋಗ್ಲೇಳು? ನಾವು ನಿಮ್ಮ ಹೊಲ್ದ ಪೆರೆ ಹುಲ್ಲು ಹಾಕ್ಕೊಂಡಿದ್ದೀವಿ, ನೀವು ಊರು ಬಿಟ್ಟಿದ್ದೀರಾ. ನಿಮ್ಮಂತಾರೆ ಯಾರನ್ನ ಕರ್ಕೊಂಡು ಹೋಗಿ ಬಿಡು ಕರ್ಕೊಂಡು ಹೋಗ್ಲೇಳು. 1 ಲೀಟ್ರಲ್ಲಿ 2 ಲೀಟ್ರ್ ಕರ್ಕೊಂಡು ಹೋಗ್ಲೇಳು ಅಂತೀನಿ. ಇವತ್ತು ನಿಮ್ಮ ಹೊಲ್ದಾಗ ಪೆರೆ ಹುಲ್ಲು ಹಾಕಿದ್ದೀನಿ, ಹುಲ್ಲು ಹಾಕಿ ಬೆಳ್ಕೊಂತೀನಿ. ಹುಲ್ಲು ಹಾಕಿ ಬೆಳ್ಕೊಂಡು ಇವತ್ತು ನೀರು ಬಿಡ್ತೀರ ಪೆರೆ ಹುಲ್ಲಿಗೆ. ನಾನು ಎಷ್ಟು ಹುಲ್ಲು ಬೆಳ್ಕೊಂತೀನಿ ನಿಮ್ಮ ಹೊಲ್ದಾಗೆ. ಹುಲ್ಲೆಲ್ಲ ಕೊಯ್ಕೊಂಬತ್ತೀನಿ. ಹೋಗಿ ನಿಮ್ಮ ಹೊಲ್ದಾಗೆಲ್ಲ ಮೇಸ್ತೀನಿ. ದನ ಕರ್ಗಳೆಲ್ಲ ಕರ್ಕೊಂಬೇಳಿ. ನಿಮ್ಮಂತಾರೆ ಕರ್ಕೊಂಡ್ರೆ ನನಗೇನು ಬೇಜಾರಿಲ್ಲ ಕಣಕ್ಕ. ನನಗೆ ಆಗ್ಲಿಲ್ದಾರ ಕರ್ಕೊಂಡ್ರೆ ನನಗೆ ಅಷ್ಟು ಸಿಟ್ಟು ಬರಲ್ಲ. ಅಂದರೆ ಅವಳೇನಾನ ಮಾಡಿದ್ರೆ ಮಾಡಿರ್ಬೇಕು. ಅದೆಲ್ಲ ಸುಪ್ಪಿದಿರ್ಬೇಕು ಐಡಿಯಾ. ನೋಡಿ ಮಾಡಿ ಮಾತಾಡ್ಬೇಕು. ಅವ್ರೇನಾನ ಇರ್ಬೇಕೇನಮ್ಮ ನನಗೇನಾನ. ಯಾರಯ್ಯನ ಸುಮ್ಮನೆ ಗೊತ್ತಿಲ್ದಲ್ಲ ಹೆಂಗೆ ಮಾತಾಡೋಕ್ಕಾಗುತ್ತೆ. ಅದು ಈಗ ಅಲ್ಲಿ ಮನಿಕೊಂಡು ನೋಡಬೇಕು. ನೋಡಿ ಈಗ ಯಾವಾಗ ರಾತ್ರಿ ಹೊತ್ನಾಗ ಕರ್ಕೊಂತಾರೆ, ಯಾವ್ದು ಹೊತ್ನಾಗ ಕರ್ಕೊಂತಾರೆ ನೋಡಬೇಕು. ರಾತ್ರಿ ಹೊತ್ನಾಗ ಕರ್ಕೊಂಬೋದು. ರಾತ್ರಿ ಹೊತ್ನಾಗ ಕರ್ಕೊಂತಾರೆ. ರಾತ್ರಿ ಹೊತ್ನಾಗ ಕರ್ಕೊಂಡು ಎದ್ದೊತ್ನಾಗೆಲ್ಲ ಅವೇ ಆಗ್ತವೆ. ರಾತ್ರಿ ಹೊತ್ನಾಗ 1 ಹೊತ್ನಾಗ 2 ಗಂಟೆ 3 ಗಂಟೆಗೆ ನಾವು ಹೋಗೋದು. 5 ಗಂಟೆಗೆ ಹಾಲು ಕರಿಯೋಕ್ಕೆ. 4:15 5 ಗಂಟೆಗೆ ಹೋಗಿ ನಾನು 5:15 ಅಷ್ಟೊತ್ತಿಗೆ ಡೈರಿಗೆ ತಗೊಳ್ಬೇಕು. 5 ಗಂಟೆಗೆ ಹೋಗ್ಬಿಟ್ರೆ ನಾನು ಬೇಗ ಬೇಗ 1 10 ನಿಮಿಷಕ್ಕೆ ಕಸ ಎಲ್ಲ ಬಾಸಿ ಹಾಕಿ ಕಸ ಎಲ್ಲ ಬಾಸಿ ಹಾಕ್ಬಿಟ್ಟು ಆಮೇಲೆ ಹಾಲು ಕರಿತೀನಿ. ನಮ್ಮ ಅಮ್ಮಗೆ ಕಸ ಬಾಸಿ ಕೊಡ್ತೀನಿ. ಇಲ್ಲ ಈಗ ಕೊಡ್ತೀನಿ. ಇಲ್ಲ ನಮ್ಮ ಅಮ್ಮ ಒಂದೊಂದು ನಾಳೆ ಕಸ ಬಾಸಿ ಹಾಕಿರುತ್ತೆ. ನಾನು ಹೋಗಿ ಹಾಲು ಕರೆದ್ಬಿಡ್ತೀನಿ. 5:15 ಅಷ್ಟೊತ್ತಿಗೆ ಹಾಲು ಕರಿಯೋದು ಆಗುತ್ತೆ. 5:15 5:45 ಹೇಳತ್ತಿ ತಗೊಂಡೋಗಿ ಡೈರಿ ತಕ್ಕಿ 6 ಗಂಟೆ ಹೊಡತ್ತಿ. 6 ಗಂಟೆ 6:15 ತಕ್ಕ ಇರುತ್ತೆ ಡೈರಿ. ಹೆಚ್ಚು ಕಮ್ಮಿ ಮಾಡಿ ಹಂಗೆ ಹಾಕಿ ಬರ್ತೀನಿ. ಅದೇ ಯಾರು ಇದು ಮಾಡ್ತಾ ಇರೋದು ಮತ್ತು ಗೊತ್ತಾಗಬೇಕು. ಅಂದರೆ ಬೆಳಗಿನ ಜಾವ 3 ಗಂಟೆ 2:15 3 ಗಂಟೆ ಆಗೋಂಥ ಸಮಯದಾಗೆ ಕರ್ಕೊಂಡು ಹೋಗ್ತಾರೆ. ಇನ್ನೇನು ರಾತ್ರಿ ಹೊತ್ನಾಗ ಕರಿಯೋಕೆ ಇನ್ನೂ ಇರಲ್ವ? ನಾವು ಹೊತ್ನಾಗ ಅಲ್ಲ 5 ಗಂಟೆ 5:15 ಕರೆದಿರ್ತೀವಿ ಅಲ್ಲ. ಇನ್ನೆಲ್ಲಿ ರಾತ್ರಿ ಹೊತ್ನಾಗೆ ಅವಾಗಲೇ ಇನ್ನೆಲ್ಲಿ ಕರಿಯೋಕ್ಕಾಗುತ್ತೆ ಹೇಳು? ಕರಿಯೋಕ್ಕಾಗಲ್ಲ. ಬೆಳಗಿನ ಜಾವ 2:15 3 ಗಂಟೆಗೆ ಇದಾಗ್ತಾ ಇರೋದು. ಆ ಸಮಯಕ್ಕೆ ಹೋದ್ರೆ ಕರೆಕ್ಟಾಗಿ ಸಿಗ್ತಾರೆ ಕಳ್ಳರು. ಅದು ಯಾರು ಹಾಲು ಕರ್ಕೊಂಡು ಹೋಗಾರೆ. ಅವಾಗಾದ್ರೆ 2:15 3 ಗಂಟೆಗೆ ಯಾರೂ ಓಡಾಡಲ್ಲ. ಅಲ್ಲಿ 4:15 5 ಗಂಟೆಗಾದ್ರೆ ಹಳ್ಳಿ ಕಡೆಗೆಲ್ಲ ಎದ್ದಿರ್ತಾರೆ. 4:15 5 ಗಂಟೆಗೆ ಜನ ಜಾಸ್ತಿ ಓಡಾಡೋದು ಎಲ್ಲ ಅವಾಗಲೇ ಅನಿಸುತ್ತೆ. ಅವಾಗಲೇ ಕರ್ಕೊಂಡು ಹೋಗೋದು. ನೋಡ್ರಿ ನೀವು ನೋಡ್ಕೊಂಡು ಯಾರು ಏನೋ ಅಂತ ಕಂಡುಹಿಡೀರಿ. ಕಂಡುಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದು ಯಾರೋ ಏನೋ ಎತ್ತ ಅಂತ. ಅಲ್ಲಿ 3 ದಿನದಿಂದ ಹಂಗೆ ಆಗ್ತೈತೆ. 2-3 ದಿನ ಹಂಗೆ ಆಗ್ತೈತೆ. ನಾನು ಯಾರು ಅಂತ ನನಗೆ ಒಂಥರ ಅನುಮಾನ. ಯಾರು ಅಂತ ಹೇಳೋಣ. ನಾನು ಏನನ ಯಾಕೆ ಹಂಗೆ ಆಗ್ತಿರ್ಬೋದು ಏನೋ ಒಂದಿಟ್ಟು ಇದಾಗೈತೇನೋ ಅಂತ ನಾನು ಏನೋ ಹೆಚ್ಚು ಕಡಿಮೆ ಆಗೈತೇನೋ ಅಂತ ಅಂದ್ಕೊಂಡೆ. ಏನೂ ಆಗಿಲ್ಲ. ಹಸುಗಳು ಗನ್ವಾಗಿ ಮೇಯ್ತವೆ, ಗನ್ವಾಗಿ ಹಾಲು ಕರಿತವೆ. ಆದರೆ ಅದಾದ್ನ ಹಂಗೆ ಆಗುತ್ತಲ್ಲ ಅಂತ ನನಗೆ ಅನುಮಾನ ಬಂತು. ಯಾರನ್ನ ಇದು ಮಾಡ್ತಿದ್ದಾರೇನೋ ಅಂತ ನನಗೆ. ಬಸ್ಸಿನಾಗೆ ಯಾರನ ಅದೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ. ಅದು ಯಾರು ಅಂತ ಗೊತ್ತಾಗಬೇಕು. ಆವಾಗ ನಾನೇನೇನು ಸುಮ್ಮನೆ ಬಿಡ ಅಂತಾಳಲ್ಲ. ಏನಿಲ್ಲ ಸರಿಯಾಗಿ ವಸೂಲಿ ಮಾಡ್ತೀನಿ, ಬಿಡಲ್ಲ. ನನಗೆ ಹಾಲು ಗೊತ್ತಾಗುತ್ತೆ. ನಮ್ಮ ಹಸುಗಳು ಇಷ್ಟೇ ಹಾಲು ಕರಿತವೆ, ಇಂಥ ಟೈಮ್ನಾಗ ಹಿಂಗೇ ಕರಿತವೆ, ಮೇದಿಲ್ದಾಗ ಇಷ್ಟು ಕರಿತವೆ, ಮೇದಾಗ ಹಿಂಗೇ ಕರಿತವೆ ಅಂತ ನನಗೆ ಗೊತ್ತಾಗುತ್ತೆ. ಈ ಸರ್ಸ್ ನಾನು ಹೊಸ ಕಟ್ಕೊಂಡೀನಿ. ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.